ಪೀಟರ್ ಚಿತ್ರದ ರಾಜೇಶ್ ನಾಯಕ ನಟನಾದಂಥ ಇದ್ದಾರೆ ನಮ್ಮ ಜೊತೆ. ಅವನು ಮಾತಾಡ್ಸ್ಕೊಂಡೋಣ ಬನ್ನಿ. ನಮಸ್ತೆ. ಸರ್ ನಮಸ್ತೆ. ಹೇಗಿತ್ತು ಸರ್ ಮೂವಿ ಶೂಟಿಂಗು? ಎಲ್ಲ ಶೂಟಿಂಗ್ ಮುಗೀತಾ ಇನ್ನೂ ಇದೆಯಾ? ಇಲ್ಲ ಯಾವುದು ಪೆಂಡಿಂಗ್ ಅಂತ ಯಾವುದು ಇಲ್ಲ. ಇನ್ನೇನಿದ್ರು ರಿಲೀಸ್ಗೆ ಡೈರೆಕ್ಟಾಗಿ ಏಪ್ರಿಲ್ 10ಕ್ಕೆ ರಿಲೀಸು. ಹಂಗೆ ಅಷ್ಟು ಹತ್ರ ಇಟ್ಕೊಂಡು ಯಾವುದು ಶೂಟಿಂಗ್ ಹೋಗ್ಬಿಟ್ರೆ ಅಷ್ಟೇ ಯಾರು ಹುಚ್ಚ ಅಂತಾರೆ. ಸೊ ಆಲ್ಮೋಸ್ಟ್ ಕಂಟೆಂಟ್ ರೆಡಿಯಾಗಿ ಒಂದು 5 ತಿಂಗಳಾಗಿದೆ. ಈಗ ಸೆನ್ಸರು ಎಲ್ಲ ಪ್ರೊಸೆಸ್ ಎಲ್ಲ ನಡೆದು ಇವಾಗ ಬರ್ತಾ ಇದೆ ಸೆನ್ಸರ್ ಸರ್ಟಿಫಿಕೇಟ್. ಏಪ್ರಿಲ್ 10ನೇ ತಾರೀಕು ನಮ್ಮ ಒಂದು ಈ 3 ವರ್ಷದ ಶ್ರಮ ಏನಿದೆ ನೋಡುವಂಥ ಒಂದು ಸಮಯ. ಆ್ಯಂಡ್ ಸ್ಪೆಷಲಿ ಕನ್ನಡ ಅಂತ ಕಂಪೇರ್ ಮಾಡಿದಾಗ ಬೇರೆ ಸಿನಿಮಾಗೆ ಟಕ್ಕರ್ ಕೊಡೋಷ್ಟು ಒಂದು ಸ್ಟ್ರಾಂಗ್ ಕಂಟೆಂಟ್ ಆ್ಯಂಡ್ ಮೇಕಿಂಗ್ ಆ್ಯಂಡ್ ಪ್ರೊಡಕ್ಷನ್ ಡಿಸೈನ್, ಡೈರೆಕ್ಷನ್, ಆ್ಯಕ್ಟಿಂಗ್ ಎಲ್ಲ ಇದೆ. ಓಕೆ. ಈಗ ನೀವು ಮೂವಿ ಮಾಡಿದ್ದು ಮತ್ತು ಸೀರಿಯಲ್ ಮಾಡಿರೋದು ಡಿಫ್ರೆನ್ಸ್ ಏನಿದೆ? ತುಂಬ ಡಿಫ್ರೆನ್ಸ್ ಇದೆ. ಸೀರಿಯಲ್ ಅಂತ ಬಂದಾಗ ನಾವು ಯೂಶ್ವಲಿ ಸ್ವಲ್ಪ ಆ್ಯಕ್ಟಿಂಗ್ ಅನ್ನೋದನ್ನು ಮಾಡಬೇಕಾಗತ್ತೆ. ಬಟ್ ನಾವಿಲ್ಲಿ ಪಾತ್ರವಾಗಿ ಒಂದು 3 ಗಂಟೆ ಅಥವಾ 2.5 ಅವರ್ ಏನಿರುತ್ತಲ್ಲ, ಅಲ್ಲಿ ಸೀರಿಯಲ್ ನಟ ಅನ್ನೋದನ್ನು ಮರೆಸ್ಬೇಕಾಗತ್ತೆ. ಆ ಚಾಲೆಂಜಿಂಗ್ ತುಂಬ ಇರುತ್ತೆ. ಆ ಚಾಲೆಂಜನ್ನ ಪ್ರಾಬಬ್ಲಿ ನಾವು ಅಚೀವ್ ಮಾಡಿದ್ದೀವಿ. ಇಲ್ಲಿ ಪೀಟರ್ ಆಗಿ ಕಾಣಿಸ್ಕೊತೀನಿ. ಸೊ ಸೀರಿಯಲ್ ನಟ ಅನ್ನೋದನ್ನು ಅಂದರೆ ಮರೆಸೋ ಅಷ್ಟು ತಾಕತ್ತು ಈ ಸಿನಿಮಾಗೆ ಒಂದು ನಟನಾಗಿದೆ. ಯಾಕಂದರೆ ಸೀರಿಯಲಲ್ಲಿ ನೀವು ಖಳನಟನಾಗೆ ಜಾಸ್ತಿ ಕಾಣಿಸ್ಕೊಂಡಿದ್ದೀರಿ. ಇಲ್ಲ, ಒಂದೇ ಸಲ ಕಾಣಿಸ್ಕೊಂಡಿದ್ದೀನಿ. ಅಗ್ನಿಸಾಕ್ಷಿ ಆಗಿರ್ಬೋದು. ಅಗ್ನಿಸಾಕ್ಷಿ ಖಳನಟ ಅಲ್ಲ. ಹೌದಾ? ಓಕೆ. ಅದು ನೀವು ನೋಡಿಲ್ಲ ಕರೆಕ್ಟಾಗಿ ಅಷ್ಟೇ. ಓಕೆ. ಅಂದರೆ ನಮ್ಮ ಈಗ ರಾಜೇಶ್ ಅಂತ ಹೇಳಿದ್ರೆ ಖಳನಟ ಅಂತಾನೆ ಬರುತ್ತೆ. ಇಲ್ಲ, ಚಾನ್ಸೇ ಇಲ್ಲ. ನೀವು ಎಲ್ಲೂ ಬರಲ್ಲ. ಅಂದರೆ ನೀವು ಸರಿಯಾಗಿ ಅನಲೈಸ್ ಮಾಡಿಲ್ಲ ಅಂತ ಅನ್ಕೋತೀನಿ. ಪರವಾಗಿಲ್ಲ. ಬಟ್ ಅಂದರೆ ನಾನು ಎರಡೂ ಮಾಡಿದ್ದೀನಿ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್ 2 ಕ್ಯಾರೆಕ್ಟರ್ ಮಾಡಿದ್ದೀನಿ. ನನಗೆ ಅಂದರೆ ಒಬ್ಬ ನಟನಾಗಿ ನನಗೆ ಯಾವುದಕ್ಕೂ ಸ್ಟಿಕಾನ್ ಆಗೋಕ್ಕೆ ಇಷ್ಟ ಇಲ್ಲ. ಅದು ಖಳನಟನಾದ್ರೂ ಅಷ್ಟೇ ಅಥವಾ ಸಪೋರ್ಟಿಂಗ್ ಆರ್ಟಿಸ್ಟ್ ಆದರೂ ಅಷ್ಟೇ, ನಾಯಕ ನಟ ಆದರೂ ಅಷ್ಟೇ, ನನ್ನ ಕೆಲಸ ಏನಿದೆ ಅದನ್ನು ತುಂಬ ನೀಟಾಗಿ ಮಾಡಬೇಕು ಅಷ್ಟೇ ನನ್ನ ಉದ್ದೇಶ. ಯಾಕಂದರೆ ನಾವು ಅದಕ್ಕೆ ತಕ್ಕಂಗೆ ಪೇಮೆಂಟ್ ತೊಗೋತೀವಿ. ಪೇಮೆಂಟ್ ತಕ್ಕಂಗೆ ಆ್ಯಕ್ಟಿಂಗ್ ಮಾಡಬೇಕು ಅಷ್ಟೇ. ಇದು ಎಷ್ಟನೇ ಮೂವಿ ಸರ್ ನಿಮ್ಮದು? 2ನೇ ಮೂವಿ ಅಫಿಷಿಯಲ್ ಆಗಿ. ಅಂದರೆ ಒಬ್ಬ ನಾಯಕ ನಟನಾಗಿ ಅಂತ ನೋಡಿದಾಗ ನನ್ನ 2ನೇ ಮೂವಿ. ಬಾಲಾಜಿ ಫೋಟೋ ಸ್ಟುಡಿಯೋ ಅಂತ ಹಿಂದೆ ಮಾಡಿದಂಥದ್ದು 3 ವರ್ಷ ಹಿಂದೆ ಬಂದಿತ್ತು. ಈ 3 ವರ್ಷ ಆದಮೇಲೆ ಬರ್ತಾ ಇದೆ. ಸೊ ಇನ್ನೂ ಸ್ವಲ್ಪ ಬೇಗ ಒಳ್ಳೊಳ್ಳೆ ಮೂವಿಗಳನ್ನು ಮಾಡಬೇಕು. ಯಾಕಂದರೆ ತುಂಬ ವರ್ಷದಿಂದ ನೀವು ಎಕ್ಸ್ಪೀರಿಯನ್ಸ್ ಇರೋವಂಥ ಆ್ಯಕ್ಟರ್ ಆಗಿರ್ಬೋದು. ನೀವು ಈಗ ಹೇಳಿದ್ರಿ ನೀವು ಸ್ಟೇಜ್ ಮೇಲೆ ಪೇಪರ್ ಗೀಚಿ ನಾವು ತುಂಬ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡೇ ಬಂದಿದ್ದೀವಿ 20 ವರ್ಷದಿಂದ ಅಂತ. ಯಾಕೆಂದರೆ ನಮ್ಮ ಒಂದು ಹಿಂದೆ ಅಂತ ನೋಡಿದಾಗ ನಮ್ಮಪ್ಪ ಯಾರು ಪ್ರೊಡ್ಯೂಸರ್ ಅಲ್ಲ, ಅಥವಾ ನನ್ನ ಮಾವ ಯಾರು ಪ್ರೊಡ್ಯೂಸರ್ ಅಲ್ಲ, ಅಥವಾ ನಮ್ಮ ತಾಯಿ ಕಡೆಯಿಂದ ಯಾರು ಪ್ರೊಡ್ಯೂಸರ್ ಇಲ್ಲ, ಅಥವಾ ನನ್ನ ಫ್ರೆಂಡ್ಸ್ ಅನ್ನೋರು ಯಾರು ನನ್ನ ಹಿಂದೆ ನಿಂತ್ಕೊಂಡು ಹೋಗಪ್ಪ ನೀನು ಅಂತ ಬೆನ್ನು ತಟ್ಟಿಲ್ಲ. ಒಂದು ಅದನ್ನು ಹೇಳ್ತಾರಲ್ಲ, ಬೆಂಕಿಲಿ ಬೆಂದು ಮಳೆಯಲ್ಲಿ ನೆಂದು ನೀಟಾಗಿ ಒಂದು ಕಲ್ಲನ್ನು ಒಂದು ರೂಪವಾಗಿ ಮಾಡಿದಂಥ ನಿರ್ದೇಶಕರಿಂದ ಹಿಡಿದು, ಅಥವಾ ನಾನೇ ತಿದ್ದುಪಡಿನ ಮಾಡಿಕೊಂಡು ಕಿರುಚಿತ್ರಗಳನ್ನು ಮಾಡಿಕೊಂಡು ಆಮೇಲೆ ಸಿನಿಮಾನೂ ಕೂಡ ಡೈರೆಕ್ಟ್ ಮಾಡಿ ನನಗೆ ನಾನೇ ಲಾಂಚ್ ಮಾಡ್ಕೊಂಡಂಥ ಒಂದು ಟ್ಯಾಲೆಂಟ್ ನಂದು. ಸೊ ಹಾಗಾಗಿ ನಾನು ಯಾರ ಮೇಲೂ ಡಿಪೆಂಡ್ ಆಗಿರಲಿಲ್ಲ. ಸೊ ಅಷ್ಟು ಈಸಿ ಆಗಿರಲಿಲ್ಲ ಜರ್ನಿ ಅನ್ನೋದು ಕೂಡ. ಸೊ ಇದನ್ನೆಲ್ಲ ನೋಡಿದಾಗ ಒಬ್ಬ ಪರ್ಫೆಕ್ಟ್ ನಿರ್ದೇಶಕರಿಗೆ ನಾನು ಸಿಕ್ಕಿದ್ದು, ಅಥವಾ ನನಗೆ ಒಬ್ಬ ಪರ್ಫೆಕ್ಟ್ ನಿರ್ದೇಶಕ ಸಿಕ್ಕಿದ್ದು, ಆ ಒಂದು ಆ್ಯಕ್ಟಿಂಗ್ ಸ್ಕಿಲ್ನ ನೀಟಾಗಿ ಯೂಸ್ ಮಾಡಿಕೊಂಡು ಈ ಸಿನಿಮಾನ ಮಾಡಿದ್ದಾರೆ. ಸೊ ಹಾಗಾಗಿ ಸರ್ 20 ವರ್ಷ ಜರ್ನಿಯಲ್ಲಿ ನಿಮಗೆ ಯಾವಾಗಲೂ ಅಂದರೆ ಅವಾಗ ನಿಮ್ಗೆ ಯಾರೂ ನಿಮ್ಗೆ ಗುರುತಿಸ್ಲಿಲ್ವಾ? ಅವಕಾಶ ಕೊಡಲಿಲ್ವಾ? ಇರೋ ಹಾಗೆ ಕ್ವಾಲಿಟೀಸ್ ಇಲ್ವಾ ನಿಮಗೆ? ಕ್ವಾಲಿಟೀಸ್ ಇತ್ತು, ಎಲ್ಲನೂ ಇತ್ತು, ಅವಕಾಶಗಳು ಬಂತು. ಬಟ್ ಅವಕಾಶ ಬಂದಿರೋದಕ್ಕೆ ಯಾವುದೇ ಒಂದು ಸಮಂಜಸವಾದಂಥ ಒಂದು ಪ್ರಾಪರ್ ಆದಂಥ ಒಂದು ಪಾತ್ರ ಇರಲಿಲ್ಲ. ಆಮೇಲೆ ನಮ್ಮ ಫೇಮ್ನ ಯೂಸ್ ಮಾಡ್ಕೊಳಕ್ಕೆ ಬಂದವರೇ ಜಾಸ್ತಿ. ಯಾಕಂದರೆ ಅಗ್ನಿಸಾಕ್ಷಿ ಅಂತ ಬಂದಾಗ, ಸೀರಿಯಲ್ ಅಂತ ಬಂದಾಗ ಪ್ರಾಬಬ್ಲಿ ದೊಡ್ಡ ಸೂಪರ್ ಸ್ಟಾರ್ಸ್ಗಳು ನೋಡೋವಂಥ ಒಂದು ಫೇಮ್ನ ನಾವು ಆ ಟೈಮಲ್ಲಿ ಫೇಸಲ್ಲಿ ನೋಡ್ಕೊಂಬಂದ್ವಿ. ಎಲ್ಲೋದ್ರೂ ಗುರುತಿಡಿಯೋರು. ಇನ್ನೇನು ಎಲ್ಲ ಕಡೆ ಜನಮನ್ನಣೆ ಅನ್ನೋದು ಕೂಡ ಒಂದೇ ಥರ ಇರುತ್ತೆ. ಯೂಶ್ವಲಿ ಎಲ್ಲರೂ ಪ್ರೀತಿಯಿಂದ ಮಾತಾಡ್ಸೋದು, ಫೋಟೋ ತಗೊಳ್ಳೋದಾಗಿರ್ಬೋದು, ಅಥವಾ ಒಂದು ಆಟೋಗ್ರಾಫ್ ಆಗಿರ್ಬೋದು, ಅಥವಾ ನಮ್ಮನ್ನು ಮಾತಾಡಿಸೋ ರೀತಿ ಆಗಿರ್ಬೋದು, ದೊಡ್ಡ ಸೂಪರ್ ಸ್ಟಾರ್ಸ್ಗಳು ಅದೇ ಮಾಡೋದೆ. ಸೊ ಈ ಥರ ಇದ್ದಾಗ ಆ ಫೇಮ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದಷ್ಟು ಜನ ಬರ್ತಾರೆ, ಇಲ್ಲ ಅಂತಲ್ಲ. ಬಟ್ ಬಂದಿದ್ದೆಲ್ಲದೂ ಒಪ್ಕೊಂಡು ಹೋಗೋ ಥರ ಇದ್ದರೆ ನಾವು ಒಂದು ಕ್ವಾಲಿಟಿ ಸಿನಿಮಾ ಕೊಡೋಕೆ ಆಗ್ತಿರಲಿಲ್ಲ. ಆಮೇಲೆ ಕೆಲವೊಂದು ನಾನು ಒಪ್ಕೊಂಡಿದ್ದ ಸಿನಿಮಾ ಟೇಕ್ ಆಫ್ ಆಗಿರಲಿಲ್ಲ. ಪ್ರೊಡ್ಯೂಸರ್ ಪ್ರಾಬ್ಲಮ್ಮು, ಡೈರೆಕ್ಟ್ರ್ ಪ್ರಾಬ್ಲಮ್ಮು, ಇನ್ನೊಂದು ಮತ್ತೊಂದು ಏನೇನೋ ಇರುತ್ತೆ, ಅದು ಟೇಕ್ ಆಫ್ ಆಗಿರಲಿಲ್ಲ. ಸೊ ಅದಕ್ಕೊಂದು ಟೈಮ್ ಬರಬೇಕಿತ್ತು. ಪ್ರಾಬಬ್ಲಿ ಆ ಟೈಮ್ ಇವಾಗ ಬಂದಿದೆ. ಸರ್ ಅದೇ ಈಗ ನೀವು ಹೇಳ್ದಂಗೆ ಸೀರಿಯಲಲ್ಲಿ ರಾಜೇಶ್, ಇವಾಗ ರಾಜೇಶ್ ಅಂದರೆ ಸೀರಿಯಲ್ ಮಾತ್ರ ಸೀಮಿತ ಅಂತ ಇತ್ತು, ಒಂದು ಮೂವಿ ಬಿಟ್ಟರೆ.
ಈಗ ರಾಜೇಶ್ ಅಂದರೆ ಫಿಲಮ್ ಆ್ಯಕ್ಟರ್ ಅಂದರೆ ದೊಡ್ಡ ಆ್ಯಕ್ಟರ್ ಅಂತ ಗುರುತಿಸ್ಕೋತೀರಾ ಈ ಮೂವಿಯಿಂದ? ನಾನು ದೊಡ್ಡ ಆ್ಯಕ್ಟ್ರ್ ಚಿಕ್ಕ ಆ್ಯಕ್ಟ್ರ್ ಅಂತ ನಾನು ಯಾವತ್ತೂ ನಾನು ಆ ಬ್ಯಾರಿಗೇಡ್ಸ್ನ ಹಾಕ್ಕೊಂಡಿಲ್ಲ. ನಾನೊಬ್ಬ ನಟ. ಆ್ಯಂಡ್ ಈವನ್ ನಾನು ಕೂಡ ಸ್ಟಾರ್ ಗಿರಿನಾಗಲಿ ಅಥವಾ ದೊಡ್ಡ ನಾಯಕ ನಟ ಅದು ಇದು ಅದೆಲ್ಲ ಇಲ್ಲ. ನಾನೊಬ್ಬ ನಟ. ನನಗೆ ಇಷ್ಟ ಆಗೋವಂಥ ಯಾವ ಪಾತ್ರನೂ ಯಾವುದೇ ಇರಲಿ ನಾನು ಮಾಡೋಕ್ಕೆ ರೆಡಿ. ಬಟ್ ಅದಕ್ಕೆ ಆದಂಥ ತೂಕ ಇರಬೇಕು ಅಷ್ಟೇ. ಯಾಕೆಂತಂದರೆ ನಮಗೆ ನಟಿಸೋಕ್ಕೆ ಬರುತ್ತೆ, ಬಟ್ ಆ ನಟನೆನ ಬಿಹೇವ್ ಮಾಡ್ತೀವಿ ನಾವು. ಅಂದರೆ ನಟನೆ ಮಾಡಲ್ಲ ನಾವು. ಎಲ್ಲರೂ ಕೂಡ ತುಂಬ ಜನ ಹೇಳ್ತಾರೆ ನಿಮ್ಮ ನಟನೆ ನಮಗೆ ತುಂಬ ನ್ಯಾಚುರಲ್ ಅನಿಸುತ್ತೆ ಅಂತ. ನಾವು ಅದನ್ನೇ ಮಾಡ್ಕೊಂಬಂದಿರೋದು. ಇಲ್ಲಿವರೆಗೂ ತುಂಬ ಓವರ್ ಆ್ಯಕ್ಟಿಂಗ್ ಮಾಡಿಕೊಂಡು ಅಥವಾ ಎಕ್ಸಾಜರೇಷನಲ್ಲಿ ನಾವು ಆ್ಯಕ್ಟಿಂಗ್ ತೋರಿಸ್ಕೊಂಡು ಯಾವತ್ತೂ ಬಂದಿರಲಿಲ್ಲ. ಟಿ ವಿ ಆಡಿಯನ್ಸಿಗೆ ನನ್ನ ಬಗ್ಗೆ ಗೊತ್ತು. ಸೊ ನಾವು ನಕ್ಕಿದ್ರೂ ತುಂಬ ಹೋಲ್ ಹಾರ್ಟೆಡಾಗಿ ನಗ್ತೀವಿ, ಸೋಲ್ಫುಲ್ಲಾಗಿ ನಗ್ತೀವಿ, ಕಾಟಚರಕ್ಕೆ ನಗಲ್ಲ. ಸೊ ಈ ಥರದ್ದೆಲ್ಲ ಇದ್ದಾಗ ನಾವು ಆ್ಯಕ್ಟಿಂಗ್ ಮಾಡಿರಲ್ಲ. ಆ ಥರ ಅಂತ ಬಂದಾಗ ಆಬ್ವಿಯಸ್ಲಿ ನಿಮಗೆ ಆ್ಯಕ್ಟಿಂಗ್ ಡಿಫ್ರೆನ್ಸ್ ಎಲ್ಲಿರುತ್ತೆ? ಸೊ ನಾನು ಸಿನಿಮಾದಲ್ಲೂ ಅಷ್ಟೇ, ಎಂಡ್ ಆಫ್ ದ ಡೇ ಅದು ಇಟ್ಸ್ ಅ ಡೈರೆಕ್ಟರ್ ಕ್ರಾಫ್ಟ್. ಸೊ ನನ್ನನ್ನು ಹೇಗೆ ಯೂಸ್ ಮಾಡ್ಕೋತಾರೋ ಅದ್ರ ಮೇಲೆ ಹೋಗುತ್ತೆ. ಬಟ್ 100% ಮುಂದಿನ ಸಿನಿಮಾ ಅಂತ ಬಂದಾಗ ನಾವು ತುಂಬ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಬೇಕು. ಬಿಕಾಸ್ ನಾನು ಕೂಡ ಡೈರೆಕ್ಟರ್ ಆಗಿರೋದಕ್ಕೆ ಪ್ರತಿಯೊಬ್ಬ ನಿರ್ದೇಶಕನ ಸ್ಕ್ರಿಪ್ಟ್ ಹಾಗೂ ಅವನ ಒಂದು ಎಸೆನ್ಸ್ ಎಲ್ಲ ನೀಟಾಗಿ ಅರ್ಥ ಮಾಡ್ಕೊಂಡೆ ಫ್ಲೋರಿಗೆ ಹೋಗಬೇಕು ನಾವು. ಸೊ ಈ ಥರದ್ದೆಲ್ಲ ನೋಡಿದಾಗ ಈಗ ಯೂಸ್ ಆಗುತ್ತೆ ಒಂದನಾಗಿ. ಮೂವಿ ವಿಚಾರಕ್ಕೆ ಬಂದರೆ 25 ದಿನ ಮಳೆಯಲ್ಲೇ ತೆಗ್ದಿರೋ ಅಂಥ ಮೂವಿ ಅಂತ ಹೇಗಿತ್ತು ಅದು ಶೂಟಿಂಗ್? ಟೋಟಲಾಗಿ 40-45 ದಿನ ಶೂಟಿಂಗ್ ಆಗಿರೋದು. ಅದರಲ್ಲಿ ಒಂದು 30 ದಿನ ಅಂತಲೇ ಬಂದಾಗ ಮಳೆ. ಯಾರೂ ಕೂಡ ನ್ಯಾಚುರಲ್ ಮಳೆ ಶೂಟ್ ಮಾಡೋಕ್ಕಾಗಲ್ಲ ಮೇಡಮ್. ಇವಾಗ ಈ ಕ್ಯಾಮ್ರಾ ಇಟ್ಕೊಂಡು ಈ ಮೈಕ್ ಇಟ್ಕೊಂಡೆ ನೀವು ಮಳೆಯಲ್ಲಿ ಒಂದು ಇಂಟರ್ವ್ಯೂ ಮಾಡ್ಕೊಂಬನ್ನಿ ಅಂತಂದರೆ ಎಷ್ಟು ಕಷ್ಟ ಆಗುತ್ತೆ. ಆ ಥರದ ಒಂದು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕ್ಯಾಮ್ರಾಗಳನ್ನು, ಎಕ್ವಿಪ್ಮೆಂಟ್ಗಳನ್ನು, ಲೈಟ್ಗಳನ್ನು ತೊಗೊಂಡೋಗಿ ನೀವು ಮಳೇಲಿ ಶೂಟ್ ಮಾಡೋದಿದೆಯಲ್ಲ, ನಾವು ಆ್ಯಕ್ಟ್ರಾಗಿ ಮಳೇಲಿ ನೆಂದ್ಬಿಡ್ತೀವಿ. ಬೇಕಿದ್ರೆ ಕ್ಯಾಮ್ರಾ ನೆನ್ಸೋಕ್ಕಾಗತ್ತಾ? ಚಾನ್ಸೇ ಇಲ್ಲ. ಸೊ ಪ್ರತಿಯೊಂದು ಎಕ್ವಿಪ್ಮೆಂಟು ತುಂಬ ಬೆಲೆ ಬಾಳೋದಕ್ಕೆ ತುಂಬ ಕೇರ್ಫುಲ್ಲಾಗಿ ಅದನ್ನು ಹ್ಯಾಂಡಲ್ ಮಾಡಿರೋದು ನಮ್ಮ ಛಾಯಾಗ್ರಾಹಕರು ಗುರುಪ್ರಸಾದ್ ಅವರು, ಹಾಗೆ ಅವ್ರ ಟೀಮ್. ಅವ್ರಿಗೆ ನಾವು ಬಿಗ್ ಸಲ್ಯೂಟ್ ಹೇಳಬೇಕು. ಯಾಕೆಂದರೆ ಹೋದಾಗ ಗೊತ್ತಿತ್ತು ಮಳೆ ಇರುತ್ತೆ ಅಂತ, ಬಟ್ ಇಷ್ಟರ ಮಟ್ಟಿಗೆ ಮಳೆ ಇರುತ್ತೆ ಅಂತ ನಾವು ಅಂದಾಜು ಮಾಡಿರಲಿಲ್ಲ. ಪ್ರಾಬಬ್ಲಿ ಮುಂಗಾರು ಮಳೆ ಎಲ್ಲ ಹೆಂಗೆ ಮಾಡಿದ್ರು ಆ ಟೈಮಲ್ಲಿ ಅಚೀವ್ ಮಾಡಿದ್ರು ಅನ್ನೋದಕ್ಕೆ ನಮಗೆ ಆ ರೀಲ್ ಕ್ಯಾಮ್ರಾ ಇದ್ದಾಗ ಅದೆಲ್ಲ ಹೇಗೆ ಮಾಡಿದ್ರು ಅಂತ ನಮಗೆ ಇವಾಗ ಭಯ ಸ್ಟಾರ್ಟ್ ಆಗುತ್ತೆ. ಎಸ್, ಬಟ್ ಒಂದು ಮಳೆನೂ ಕೂಡ ಒಂದು ಕ್ಯಾರೆಕ್ಟರ್ ನಿಂತ್ಕೊಳ್ತು ನಮ್ಮ ಸಿನಿಮಾಗೆ. ಸೊ ಬ್ಯೂಟಿಫುಲ್ ಆಗಿತ್ತು. ಈಗ ಸರ್ ಕನ್ನಡ ಮೂವೀಸ್ ಅಂತ ಬಂದರೆ ಈಗ ಟಾಪ್ ಲೆವೆಲ್ ಹೋಗ್ತಿದೆ. ಈಗ 10 ಮೂವಿ ಬಂದರೆ 2 ಸಕ್ಸಸ್ ಆಗೋದು ಡೌಟಲ್ಲಿದೆ. ಆಯಿತಾ, ನಿಮ್ಮ ಮೂವಿ ಯಾವ ಥರ ಹೋಗುತ್ತೆ? ನಾನು ಅದೇ ಹೇಳ್ದಲ್ಲ, ನಾನು ಅದಕ್ಕೆ ಸ್ಟೇಜಲ್ಲೇ ಹೇಳಿದೆ, ಪ್ರಾಬಬ್ಲಿ ಈ ವರ್ಷದ ದಿ ಬೆಸ್ಟ್ ಮೂವಿಲಿ ನಮ್ಮ ಪೀಟರ್ ನಿಂತ್ಕೊಳ್ಳುತ್ತೆ. ಆ ಕಾನ್ಫಿಡೆನ್ಸ್ ಅಂತೂ ಇದೆ. ಯಾಕಂದರೆ ಓವರ್ ಕಾನ್ಫಿಡೆನ್ಸಲ್ಲಿ ನಾನು ಮಾತಾಡೋಕ್ಕಾಗಲ್ಲ, ಯಾಕಂದರೆ ಜನ ನೋಡಿ ಅದನ್ನು ಹೇಳೋದು. ಬಟ್ ನಾನು ಕೂಡ ಒಬ್ಬ ಆಡಿಯನ್ನಾಗಿ ಒಂದು ಸ್ಕ್ರೀನಲ್ಲಿ ನೋಡಿದಾಗ ಈ ಥರದ ಸಿನಿಮಾ ನಾನು ಮಾಡಬೇಕಿತ್ತು ಗುರು ಅಂತ ಇನ್ನೊಬ್ಬ ನಟ ಕೂಡ ಹೇಳಬೇಕು, ಅಥವಾ ಆಗಬೇಕು ಅಂತ ಇರೋ ನಟನೂ ಕೂಡ ಹೇಳಬೇಕು. ಜೊತೆಗೆ ಪ್ರೇಕ್ಷಕರು ಕೂಡ ಅಷ್ಟೇ ಈ ಥರ ಸಿನಿಮಾನೇ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂತ ಹೇಳುವಂಥ ಸಿನಿಮಾ. ಸೊ ಇನ್ನು ಇದಕ್ಕಿಂತ ಇನ್ನೇನು ಬೇಕು ಒಂದು ಗೆಲುವಿಗೆ? ಸೊ ಪ್ರಾಬಬ್ಲಿ ಕಮರ್ಷಿಯಲಿ ನಾವು ಎಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೋ ಅದನ್ನು ನಾನು ಈಗಲೇ ಹೇಳೋಕ್ಕಾಗಲ್ಲ. ಯಾಕಂದರೆ ಎಂಡ್ ಆಫ್ ದ ಡೇ ಅದು ಜನರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಬಂದು ನೋಡುವಂಥ ಆಡಿಯನ್ಸ್ 100% ಜೈಕರ್ ಆಗಿ ಹೋಗ್ತಾರೆ. ಆ ಕಾನ್ಫಿಡೆನ್ಸ್ ಇದೆ. ಫುಲ್ಫಿಲ್ ಆಗುತ್ತಾ? ಖಂಡಿತ 100%. ಅದನ್ನು ನೀವು ನೋಡಿ ಹೇಳಬೇಕು. ಓಕೆ ಸರ್, ಚಂಡೇವಾದ್ಯ ಅಂತ ಏನೋ ಬಂತು. ಪೀಟರ್ ಅನ್ನೋ ಹೆಸರಿಗೂ ಮತ್ತು ಚಂಡೇವಾದ್ಯ ಅನ್ನೋ ಇದಕ್ಕೂ ರಿಲೇಟೆಡ್ ಆಗುತ್ತಾ? ನೀವು ಅದನ್ನೇ ಸಿನಿಮಾ ನೋಡಿ ಹೇಳಬೇಕು. ಯಾಕೆಂತಂದರೆ ಒಬ್ಬ ಕ್ರಿಶ್ಚಿಯನ್ ಹುಡುಗ ಎಲ್ಲೂ ಕೂಡ ಆ ಧರ್ಮದ ಬ್ಯಾರಿಗೇಡ್ಸ್ ಇಲ್ಲದೆ, ಎಲ್ಲೂ ಅವನ ಒಂದು ಐಡೆಂಟಿಟಿನ ಗಟ್ಟಿಯಾಗಿ ಇಟ್ಕೊಂಡು ನಾನು ಹಿಂಗೆ ಇರ್ತೀನಿ, ನಾನು ಕ್ರಿಶ್ಚಿಯನ್ನು, ನಾನು ಮುಸ್ಲಿಮು, ನಾನು ಹಿಂದೂ ಅಂತ ಆ ಥರದ್ದು ಎಲ್ಲೂ ಕೂಡ ಧರ್ಮದ ವಿಚಾರ ಇಲ್ಲಿ ಬರೋದೇ ಇಲ್ಲ. ಅವನಿಗೆ ಇಷ್ಟವಾದಂಥ ಕೆಲಸನ ಅವ್ನು ತುಂಬ ನೀಟಾಗಿ ಶ್ರದ್ಧೆಯಿಂದ ಮಾಡ್ತಾನೆ. ಏನಿರೋದೇ ಚಂಡೇವಾದ್ಯ ನಿಮ್ಮ. ಆ್ಯಂಡ್ ಇನ್ನೊಂದು ನಿಮ್ಗೆ ಹೇಳಬೇಕು, ಕೇರಳ ಕಡೆ ಚಂಡೆ ತುಂಬ ಫೇಮಸ್ಸು. ನಮ್ಮದು ಕೇರಳದ ಬಾರ್ಡ್ರಲ್ಲಿ ನಡೆಯುವಂಥ ಕತೆ ಕೂಡ. ಅಂದರೆ ಈ ಭಾಗಮಂಡಲ ಅನ್ನೋದೇನಿದೆ ಅದು ನಿಮಗೆ ಕೇರಳ ಬಾರ್ಡ್ರ್ ಬರುತ್ತೆ, ಆ್ಯಕ್ಚುಲಿ ಕರ್ನಾಟಕ ಕೇರಳ ಬಾರ್ಡ್ರ್. ಸೊ ಈ ಥರದಲ್ಲಿ ನೋಡಿದಾಗ ನಿಮಗೆ ಚಂಡೆ ಅಂತ ಬಂದಾಗ ಚಂಡೆ ಬಾರಿಸೋ ಹುಡುಗರು ಮುಸ್ಲಿಮ್ಸ್ ಕೂಡ ಇದ್ದಾರೆ. ನಾವು ರಿಯಲ್ ಆಗಿ ನೋಡ್ತೀವಿ ಅಂತಂದರೆ ಅಲ್ಲಿ ಯಾವುದೇ ಧರ್ಮ ಇಲ್ಲ. ಸೊ ಒಂದು ವಾದ್ಯಕ್ಕೆ ಅಥವಾ ಒಂದು ಕಾರ್ಯಕ್ಕೆ ಅಥವಾ ಒಂದು ಕಮರ್ಷಿಯಲ್ ಆದಂಥ ಒಂದು ವೇದಿಕೆಗೂ ಕೂಡ ನಿಮಗೆ ಜಾತಿ ಧರ್ಮ ಬರಲ್ಲ ಅಂತಂದಮೇಲೆ ಚಂಡೆಗೆ ಯಾಕೆ ಬರುತ್ತೆ? ಓಕೆ, ಇಬ್ಬರು ಹೀರೋಯಿನ್ ಬಗ್ಗೆ ಹೇಳಬೇಕಾದ್ರೆ ಎಲ್ಲರೂ ತುಂಬ ಅಚ್ಚುಕಟ್ಟಾಗಿ ಅವ್ರವ್ರ ಪಾತ್ರವನ್ನು ತುಂಬ ನೀಟಾಗಿ ನಿಭಾಯಿಸಿದ್ದಾರೆ. ಆಮೇಲೆ ಇಲ್ಲಿ ಬರುವಂಥ ಈ 2 ಹೀರೋಯಿನ್ ಅಂತ ಏನು ನೀವು ಹೇಳಿದ್ರೆ, ಆ 2 ಹೀರೋಯಿನ್ಗೂ ಅವ್ರವ್ರದ್ದೇ ಆದಂಥ ಪ್ರಾಮುಖ್ಯತೆ ಇದೆ, ಸ್ಕ್ರೀನಲ್ಲಾಗಲಿ ಪರ್ಫಾರ್ಮೆನ್ಸಿಗಾಗಲಿ. ಸೊ ನೀವು ಅದನ್ನು ಸ್ಕ್ರೀನಲ್ಲಿ ನೋಡಿದಾಗ ನಿಮಗೊಂದು ಗೊತ್ತಾಗುತ್ತೆ, ಈ ಇಬ್ಬರು ಯಾಕೆ ಬಂದರು, ಈ ಇಬ್ಬರಿಗೆ ಯಾಕೆ ಬೇಕಿತ್ತು ಈ ಸ್ಕ್ರೀನ್ ಪ್ಲೇ, ಜೊತೆಗೆ ಇಬ್ಬರ ಇಂಪಾರ್ಟೆನ್ಸ್ ಏನಿತ್ತು ಅನ್ನೋದು ಗೊತ್ತಾಗುತ್ತೆ. ಸರ್ ಅದೇ ನಾನು ಸೀರಿಯಲ್ದೊಂದು ಇನ್ನೊಂದು ಕ್ವಶನ್ ಕೇಳ್ಕೊಂಡ್ಬಿಡ್ತೇನೆ ಸರ್. ಸೀರಿಯಲ್ಗೆ ತುಂಬ ದಿನ ಬೇಕು, ಮೂವಿಗಾದರೆ ಇಷ್ಟೇ ವರ್ಷ ಇಷ್ಟೇ ದಿನ ಅಂತ ಲಿಮಿಟ್ ಇರುತ್ತೆ, ಅಷ್ಟನ್ನು ಮುಗಿಸ್ಕೊಂಡ್ಬಿಡ್ತೀರಾ. ಈ ವಿಚಾರವಾಗಿ ಬರೋದಾದರೆ ಹೇಳಿದ್ನಲ್ಲ, ನಾನು ಅದಕ್ಕೆ ಹೇಳಿದ್ದು, ಒಬ್ಬರು ನಿರ್ದೇಶಕರು ಅವರ ಒಂದು ನೀಟ್ ಪ್ಲ್ಯಾನ್ ಏನಿರುತ್ತೆ ಅದನ್ನು
ನೀಟಾಗಿ ಎಕ್ಸಿಕ್ಯೂಷನ್ ಮಾಡ್ಕೊಂಡು ಹೋದರೆ ಸಿನಿಮಾದ ಕಂಟೆಂಟ್ ಕೂಡ ಅಚ್ಚುಕಟ್ಟಾಗಿ ಬರುತ್ತೆ, ಜೊತೆಗೆ ಪ್ರೊಡ್ಯೂಸರ್ನ ದುಡ್ಡು ಕೂಡ ಅಷ್ಟೇ ನೀಟಾಗಿ ಉಳಿಯುತ್ತೆ. ಸೊ ಹಾಗಾಗಿ ಪ್ಲ್ಯಾಂಡ್ ಅಷ್ಟೇ. ಈವನ್ ಸೀರಿಯಲ್ಗೂ ಕೂಡ ನಾವು ಪರ್ ಡೇ ಇಷ್ಟು ಸೀನ್ಸ್ ಮಾಡಬೇಕು ಈ ಟೈಮಿಂದ ಈ ಟೈಮಿಗೆ ಅಂತ ಇದ್ದೇ ಇರುತ್ತೆ. ಸರ್ ಸ್ವಲ್ಪ ಗಲಾಟೆ ಕಮ್ಮಿ ಮಾಡ್ರೆ ಮಾತಾಡ್ಬಿಡ್ತೀವಿ ಸರ್. ಹೇಳಿ ಸರ್. ಸೀರಿಯಲ್ಗೆ ಅದರದ್ದೇ ಆದಂಥ ಒಂದು ಟೈಮ್ ಇದ್ದೇ ಇರುತ್ತೆ ನೀವು ಹೇಳ್ದಂಗೆ, ಬಟ್ ಪರ್ ಡೇ ಎವ್ರಿ ಡೇ ಅದು ಓಡ್ತಾನೆ ಇರುತ್ತೆ. ಬಟ್ ಸಿನಿಮಾಗೆ ಒಂದಿನ ಸ್ಕಿಪ್ ಆದ್ರೂ ಅದು ಯಾರಿಗೂ ಹುಷಾರಿಲ್ಲ, ಮತ್ತೊಂದು ಟೆಕ್ನಿಷಿಯನ್ ಏನೋ ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಗೊತ್ತಾದ್ರೂ ಒಂದಿನ ಸ್ಕಿಪ್ ಮಾಡ್ಬೋದು, ನಮಗೆ ಆ ಡ್ಯೂರೇಷನ್ ಲಿಮಿಟೇಷನ್ಸ್ ಇರಲ್ಲ. ಬಟ್ ಸಿನಿಮಾಗೆ ಇವತ್ತು ನಮಗೆ ಒಬ್ಬ ನಿರ್ದೇಶಕಂಗೆ ಸ್ಯಾಟಿಸ್ಫೈ ಮಾಡುವಂಥ ಒಂದು ಆ್ಯಕ್ಟಿಂಗ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಸಿಕ್ಬಿಟ್ರೆ ನಾವು ಆರಾಮಾಗಿ ಒಂದು ಅದ್ಭುತ ಸಿನಿಮಾವನ್ನು ಈ ಪೀಟರ್ ಥರ ಕಟ್ಕೊಡ್ಬೋದು. ಸೊ ಹಾಗಾಗಿ ಎಂಡ್ ಆಫ್ ದ ಡೇ ನಮಗೆ ಡಿಫ್ರೆನ್ಸ್ ಆಗಲ್ಲ, ಬಟ್ ಕಷ್ಟ ಇದೆ. ಲೈಟಿಂಗ್ ಆಗಲಿ ಅಥವಾ ಟೆಕ್ನಿಕಲ್ ಇಶ್ಯೂಸ್ ಆಗಲಿ ತುಂಬ ಕಷ್ಟ ಇದೆ. ಅಷ್ಟು ಈಸಿಯಾಗಿ ಒಂದು ಒಳ್ಳೆ ಸಿನಿಮಾ ಕಟ್ಕೊಡೋಕ್ಕಾಗಲ್ಲ. ಆ್ಯಕ್ಟರು, ಡೈರೆಕ್ಟ್ರು ಮತ್ತು ನಟ, ಈ ಮೂರಲ್ಲಿ ಯಾವುದು ನಿಮ್ಗೆ ಆ್ಯಕ್ಟ್ರು, ಡೈರೆಕ್ಟ್ರು, ನಟ. ಹೇಳಿ, ಇದು ಮೂರಲ್ಲಿ ಯಾವುದು ನಿಮ್ಗೆ ಓಕೆ ಅನ್ಸುತ್ತೆ, ಕಂಫರ್ಟಬಲ್ ಅಂತ? ಇಲ್ಲ ನಾನು ಬೇಕು ಅಂತಲೇ ಚೂಸ್ ಮಾಡ್ಕೊಂಡಂಥ ಒಂದು ಖುಷಿ ಪಟ್ಟು ಚೂಸ್ ಮಾಡ್ಕೊಂಡಂಥ ಇದದು ವರ್ಗ ಅದು. ನನಗೆ ಇಷ್ಟ, ಎರಡೂ ಇಷ್ಟ. ಬಟ್ ಆ್ಯಕ್ಟಿಂಗೂ ಮಾಡಿಕೊಂಡು ಡೈರೆಕ್ಷನು ಮಾಡೋದಿದೆಯಲ್ಲ ತುಂಬ ಹೆಕ್ಟಿಕ್ ಅದು. ಆ್ಯಕ್ಚುಲಿ ಒಬ್ಬರನ್ನ ಡೈರೆಕ್ಟ್ ಮಾಡ್ಬೋದು ಈಸಿಯಾಗಿ, ಅಥವಾ ಒಬ್ಬರ ಡೈರೆಕ್ಷನಲ್ಲಿ ಆ್ಯಕ್ಟಿಂಗ್ ಮಾಡ್ಬೋದು. ಎರಡೂ ಮಾಡೋದಿದೆಯಲ್ಲ ತುಂಬ ಕಷ್ಟ. ಯಾಕಂದರೆ ನಮ್ಮನ್ನು ನಾವೇ ಜಡ್ಜ್ ಮಾಡ್ಕೊಂಡಾಗ ಎಲ್ಲೋ ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಯಾಕಂದರೆ ಎದುರುಗಡೆ ಇರುವಂಥ ಯಾರೋ ಒಬ್ಬರು ಅಥವಾ ನನ್ನ ಅಸೋಸಿಯೇಟ್ಸು, ನನ್ನ ಅಸಿಸ್ಟೆಂಟ್ಸು ಸರ್ ಇದು ತಪ್ಪಾಗಿದೆ ಅಂತ ಹೇಳೋಕ್ಕೂ ಸ್ವಲ್ಪ ಹೆದರ್ಕೋತಾರೆ ನಾನು ಡೈರೆಕ್ಟರ್ ಆದಾಗ. ಯಾಕಂದರೆ ಆ ಒಂದು ಸ್ಟ್ರಿಕ್ಟ್ನೆಸ್ಸು ಅಥವಾ ಒಂದು ಏನಂತೆ ಒಂದು ಪ್ರಿಪ್ರೇಷನ್ ಅಷ್ಟು ನೀಟಾಗಿರುತ್ತೆ ನಮ್ಮದು ಡೈರೆಕ್ಷನ್ ಅಂತ ಬಂದಾಗ. ಬಟ್ ಆ್ಯಕ್ಟ್ ಅಂತ ಬಂದಾಗ ಒಬ್ಬ ಡೈರೆಕ್ಟ್ರನ್ನ ವಿಷನ್ನ ನಾವು ಅಲ್ಲಿ ಪ್ಲೇ ಮಾಡಿ ತೋರಿಸ್ಬೇಕು ಅಂತಂದಾಗ ತುಂಬ ಕಷ್ಟ ಆಗುತ್ತೆ ಅದನ್ನು. ಬಟ್ ಅದಕ್ಕೆ ಆದಂಥ ನಾವು ವರ್ಕ್ಶಾಪ್ಗಳನ್ನು ಮಾಡ್ಕೋತೀವಿ, ಪ್ರಿಪ್ರೇಷನ್ಸ್ಗಳನ್ನ ಮಾಡ್ಕೊತೀವಿ. ಅಷ್ಟು ಈಸಿಯಾಗಿ ಫ್ಲೋರ್ಗೆಲ್ಲ ಹೋಗಲ್ಲ. ಸೊ ನನಗೆ ಎರಡೂ ಇಷ್ಟ. ಓಕೆ, ಇದೆಲ್ಲ ಒಂದು ಕಡೆ ಇಟ್ಬಿಡೋಣ. ಈಗ ನಮ್ಮ ರಾಜ್ಯದಲ್ಲಿ ಈಗ ದೇಶ ಮತ್ತು ರಾಜ್ಯ ಅಂತ ಬಂದಾಗ ಬೆಲೆ ಏರಿಕೆ, ಸಿಲಿಂಡ್ರು ಸಿಗ್ತಿಲ್ಲ, ಇದ್ರ ವಿಚಾರವಾಗಿ ಹೇಳೋದಾದ್ರೆ ನಮಗೂ ಆಗುತ್ತೆ. ನಾವು ಸಾಮಾನ್ಯ ಜನರೇ ಅಲ್ವಾ. ಔಟ್ ಆಫ್ ಈಗ ನೀವು ಶೂಟಿಂಗ್ ಅಂತ ಹೋಗ್ತೀರಾ, ಸಿಲಿಂಡ್ರ್ ಬೇಕೇ ಬೇಕು. ಏನು ಮಾಡಿದ್ರಿ? ಬಟ್ ಏನೋ ನಡೀತಾ ಇದೆ ಪ್ರೊಡಕ್ಷನ್. ಪಾಪ ಹುಡುಗರೆಲ್ಲ ತೊಗೊಬಂದು ಏನೋ ನಮಗಂತೂ ಯಾವತ್ತೂ ಅದನ್ನು ತುಂಬ ಸಮಸ್ಯೆ ಆಗಿದೆ ಅನ್ನೋ ಥರ ಎಲ್ಲೂ ಬಿಂಬಿಸ್ಲಿಲ್ಲ. ಅಲ್ಲೂ ಸೌದೆ ಎಲ್ಲ ಯೂಸ್ ಮಾಡಿದ್ರ? ಇಲ್ಲ ಅಲ್ಲಿ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನಾನು ಹೋಗಿದ್ದ ಕಡೆ ಎಲ್ಲ ಸಿಲಿಂಡ್ರು ಯೂಸ್ ಆಗ್ತಾನೆ ಇದೆ. ಜೊತೆಗೆ ಊಟ ತಿಂಡಿಗಾಗಲಿ ಎಲ್ಲೂ ಪ್ರಾಬ್ಲಮ್ ಆಗಿಲ್ಲ. ಬಟ್ 10 ಐಟಮ್ ಬರೋ ಜಾಗದಲ್ಲಿ 5 ಐಟಮ್ಗಳು ಬರ್ತಾ ಇದ್ದಾವೆ. ಬಟ್ ಹೊಟ್ಟೆ ತುಂಬ ಊಟ ಸಿಗ್ತಾ ಇದೆ. ಓಕೆ ಸರ್, ನಿಮ್ಮ ಡೈರೆಕ್ಟ್ರಿಗೆ, ಪ್ರೊಡ್ಯೂಸರ್ಗೆ ಫುಲ್ಫಿಲ್ ಮಾಡಿಕೊಡ್ತೀರಾ ಮೂವಿಯಿಂದ, ಟ್ವಿಟ್ಟರಿಂದ? ಏನು ಮಾಡಿಕೊಡ್ಬೇಕು ಅಂದರೆ ಓಕೆ, ಜನ ಬಂದು ಥಿಯೇಟ್ರಿಗೆ ಬಂದು ನೋಡೋ ಅಂಥ ಕಾನ್ಫಿಡೆಂಟ್ ಇದೆ? ಖಂಡಿತ ಇದೆ. ನಾವು ಆರ್ಗ್ಯಾನಿಕ್ ಆಗಿ ಜನನ ಕರೆಸೋವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಈಗಿನ ಥರ ಪಬ್ಲಿಕ್ಕಲ್ಲಿ ಅಂದರೆ ಕ್ರೌಡ್ ಪುಲ್ಲಿಂಗ್ ಅನ್ನೋ ಒಂದು ಏನಿದು ನಡೀತಾ ಇದೆ, ಅದನ್ನ ಆದಷ್ಟು ದೂರ ಇಟ್ಟು ಫೇಕ್ ಪಬ್ಲಿಸಿಟಿಗಳನ್ನು ಅಥವಾ ಫೇಕ್ ರಿವ್ಯೂಸ್ಗಳನ್ನು ಆದಷ್ಟು ಅವಾಯ್ಡ್ ಮಾಡಿ ಆರ್ಗ್ಯಾನಿಕ್ ಆಗಿ ಜನರನ್ನ ಕರೆಸಿ ನೋಡಿ ತೋರಿಸ್ಬೇಕು ಅನ್ನೋದೇ ಸಿನಿಮಾ ಇರೋದು. ಆ್ಯಂಡ್ ಸಿನಿಮಾ ಹಂಗೆ ಗೆಲ್ಲಬೇಕು ಕೂಡ. ಸೊ ಪ್ರಾಬಬ್ಲಿ ಈ ಸಿನಿಮಾಗೆ ಗೆಲುವು ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.